ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸೌತ್ ಟಾಕೀಸ್. ಇವತ್ತು ರಾಕಿಂಗ್ ಸ್ಟಾರ್ ಯಶ್ ಬರ್ಡೇ. ಆದರೆ ಈ ಟೀಸರ್ ಬರ್ಡೇ ವಿಡಿಯೋ ಅಲ್ಲ, ಇದಂತೂ ಘೋಷಣೆ. ಈ ಟೀಸರ್ ನೋಡಿ ನಿಜವಾಗ್ಲೂ ಇದು ನಮ್ಮ ಸಿನಿಮಾನ ಅಥವಾ ಹಾಲಿವುಡ್ ಮೂವಿನ ಅಂತ ಫುಲ್ ಕನ್ಫ್ಯೂಷನ್. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಟಾಕ್ಸಿಕ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ನೋಡೋದಕ್ಕೆ ಅಂತ ಯೂಟ್ಯೂಬ್ ಓಪನ್ ಮಾಡಿ ನೋಡ್ತಿದ್ದೆ. ಬಿಗಿನಿಂಗ್ನಲ್ಲಿ ನನಗೆ ನಂಬೋಕೆ ಆಗಲಿಲ್ಲ ಇದು ನಮ್ಮ ಸಿನಿಮಾ ಅಂತ. ನಿಜವಾಗ್ಲೂ ಇದು ಅಫಿಷಿಯಲ್ ಚಾನಲ ಅಥವಾ ಫ್ಯಾನ್ ಮೇಡ ಅಂತ ಇನ್ನೊಂದ್ಸಲ ಚೆಕ್ ಮಾಡಿದೆ. ಆಮೇಲೆ ಕ್ಲಾರಿಟಿ ಸಿಕ್ತು, ಇದು ಟಾಕ್ಸಿಕ್ ಸಿನಿಮಾದೇ ಟೀಸರ್ ಅಂತ. ಟೆಕ್ನಿಕಲಿ ಹೇಳೋದಾದ್ರೆ ಇಂಡಿಯನ್ ಫಿಲ್ಮ್ಗೂ ಹಾಲಿವುಡ್ ಮೂವಿಗೂ ಒಂದಷ್ಟು ಡಿಫ್ರೆನ್ಸ್ಗಳಿರುತ್ತೆ. ವಿಜುವಲ್ ಡೆಪ್ತ್ ಆಗಿರ್ಬೋದು, ಸ್ಕಿನ್ ಟೋನ್, ಮುಖ್ಯವಾಗಿ ಫೀಲ್, ಜೊತೆಗೆ ಎನ್ವೈರ್ಮೆಂಟ್. ಆದರೆ ಈ ಟೀಸರ್ ಆ ಎಲ್ಲ ಡಿಫ್ರೆನ್ಸ್ನು ಹೊಡೆದು ಹಾಕಿದೆ. ಹಾಗಾಗಿ ಹಾಲಿವುಡ್ ಸ್ಟ್ಯಾಂಡರ್ಡ್ಸ್ಗೆ ತುಂಬಾ ಹತ್ರ ಇದೆ ಅನ್ನೋ ಫೀಲ್ ಕೊಡುತ್ತೆ. ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ಈ ಕತೆ ನಮ್ಮ ದೇಶದಲ್ಲಿ ನಡೀತಾ ಇರೋದಲ್ಲ, ಅದರ ಜೊತೆಗೆ ಇಲ್ಲಿ ಯೂಸ್ ಮಾಡಿರುವಂಥ ರೈಫಲ್ಸ್, ಕಾಸ್ಟ್ಯೂಮ್ಸ್, ಇನ್ನು ವೆಹಿಕಲ್ ಇದ್ಯಾವುದೂ ಕೂಡ ಈಗಿನದಲ್ಲ, 18-19ನೇ ಶತಮಾನದ್ದು. ಇನ್ನು ರಾಯ ಅನ್ನೋ ಕ್ಯಾರೆಕ್ಟರ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಮ್ಮ ರಾಕಿ ಭಾಯ್ ಯಶ್. ಸಿನಿಮಾದಲ್ಲಿ ಇದು ಅವರ ಫುಲ್ ನೇಮಾ ಅಥವಾ ಪೂರ್ತಿ ಹೆಸರು ಬೇರೆಯೇ ಇದೆಯಾ, ನಾವೆಲ್ಲರೂ ಕೂಡ ಕಾದು ನೋಡಬೇಕಿದೆ. ಇಲ್ಲಿ ಒಬ್ಬ ವ್ಯಕ್ತಿಯ ಮಗನ ಸಾವಾಗಿದೆ. ಆ ವ್ಯಕ್ತಿ ತುಂಬಾ ಪವರ್ಫುಲ್ ಅಂತ ಪೋರ್ಟ್ರೇ ಮಾಡಿದ್ದಾರೆ. ಟೀಸರ್ ಓಪನ್ ಆಗೋದೇ ಸ್ಮಶಾನದಿಂದ. ಶಾಂತವಾಗಿ ನಡೀತಿದ್ದ ಅಂತಿಮ ಕ್ರಿಯೆನ ತನ್ನ ವಶಕ್ಕೆ ತಗೊಳ್ತಾನೆ ಆ ಪವರ್ಫುಲ್ ವ್ಯಕ್ತಿ. ಅವನ ಮಗನ ಸಾವು ಅವನಿಗೆ ತುಂಬಾ ದುಃಖ ತಂದಿದೆ. ಆ ಸಾವಿಗೆ ಕಾರಣ ಆದವರ ವಿರುದ್ಧ ಅವನು ಸೇಡ್ ತೀರಿಸ್ಕೊಳ್ಳೋ ಮನಸ್ಥಿತಿನಲ್ಲಿ ಆ ವ್ಯಕ್ತಿ ಇರ್ತಾನೆ. ಆಗ ಆ ಸ್ಮಶಾನಕ್ಕೆ ಇನ್ನೊಬ್ಬ ಬರ್ತಾನೆ. ಆ ಇನ್ನೊಬ್ಬನೇ ಯಶ್. ಇಲ್ಲಿ ಗಮನಿಸಬೇಕಾಗಿರೋದು, ಯಶ್ ಕ್ಯಾರೆಕ್ಟರ್ ಎಂಟರ್ ಆಗೋದು ಸೆಕ್ಷುವಲ್ ಆಕ್ಟಿವಿಟಿಯಿಂದ. ಅವರೆಲ್ಲ ನಿಂತಿರೋ ಜಾಗ ಸ್ಮಶಾನ. ಇದು ಮನುಷ್ಯನ ಹುಟ್ಟು ಹಾಗೆಯೇ ಸಾವಿನ ಒಂದು ಜರ್ನಿನ ಸಿಂಬಾಲಿಕ್ ಆಗಿ ತೋರಿಸ್ಕೊಡುತ್ತೆ. ಜೊತೆಗೆ ಯಶ್ ಬಂದಿದ್ದು ಕೂಡ ಸಾಮಾನ್ಯವಾದಂತಹ ಕಾರಲ್ಲ. ಫಾರಿನ್ ಕಂಟ್ರಿಗಳಲ್ಲಿ ಅದನ್ನು ಹೆಚ್ಚಾಗಿ ಮೃತದೇಹ ಸಾಗಿಸಲಿಕ್ಕೆ ಬಳಸ್ತಾ ಇದ್ದಂತಹ ಮಾಡೆಲ್ ಅದು. ಸೊ ಇಲ್ಲಿ ಸಾವೇ ಹುಡುಕೊಂಡು ಬಂದಿದ್ದೆ ಅನ್ನೋ ಮೆಟಫರ್ ಕೂಡ ಆಗುತ್ತೆ. ಇನ್ನು ಯಶ್ ಅವರ ಕೈನಲ್ಲಿ ಗಂಡ ಬೇರುಂಡ ಹಾಗೆಯೇ ಇನ್ಫಿನಿಟಿ ಟ್ಯಾಟೂ ಇದೆ. ಜೊತೆಗೆ ಬೆನ್ ಮೇಲೊಂದು ಹಳೆಯ ಗಾಯದ ಗುರುತಿದೆ. ಅದ್ರ ಜೊತೆಗೆ ಕೈ ಬೆರಳಿನ ಮೇಲೆ ಕೂಡ ಒಂದಷ್ಟು ಸೈನ್ಸ್ ಆ್ಯಂಡ್ ಸಿಂಬಲ್ಸ್ ಇದೆ. ಹೆಸರು ಮಾತ್ರ ರಾಯ. ರಾಯ ಅಂದರೆ ಭಾರತೀಯ ಅರ್ಥದ ಪ್ರಕಾರ ರಾಜ ಅಂತಲೂ ಆಗುತ್ತೆ, ಇನ್ನು ರಷ್ಯನ್ ಪುರಾಣದ ಪ್ರಕಾರ ಸ್ವರ್ಗಾಧಿಪತಿ ಅಂತಲೂ ಆಗುತ್ತೆ. ಒಟ್ಟಾರೆ ಯಶ್ ಇಲ್ಲಿ ಅಧಿಪತಿ. KGF ಕತೆ ಪವರ್ನ ರೆಪ್ರೆಸೆಂಟ್ ಮಾಡ್ತಾ ಇತ್ತು. ಒಬ್ಬ ನಾಯಕ ಇಡೀ ಸಿಸ್ಟಮ್ನ ಎದುರಿಸಿ ನಿಲ್ಲೋದನ್ನು ತೋರಿಸಿದ್ರು. ಆದರೆ ಇಲ್ಲಿ ನಾಯಕನೇ ಸಿಸ್ಟಮ್ ಅನ್ನೋ ಹಾಗೆ ಪೋರ್ಟ್ರೇ ಮಾಡಿದ್ದಾರೆ. ಟಾಕ್ಸಿಕ್ ಸಿನಿಮಾದ ಪ್ರಮೋಷನ್ ಹೇಗೆ ಶುರು ಆಯಿತು ಅಂತ ನೋಡೋದಾದರೆ, ಮೊದಲಿಗೆ ಹೀರೋಯಿನ್ಗಳ ಗ್ಲಿಮ್ಸ್, ಪ್ರತಿ ಪಾತ್ರಕ್ಕೂ ಹೆಸರು, ಪ್ರತಿ ಪೋಸ್ಟರ್ಗೂ ಒಂದು ಗುರುತು. ಆದರೆ ಅದರ ಮಧ್ಯೆ ಒಬ್ಬ ಮಾತ್ರ ಕಾಣಿಸ್ಕೊಳ್ಳಿಲ್ಲ. ಆ ಒಬ್ಬ ಇವತ್ತು ಕಾಣಿಸ್ಕೊಂಡಿದ್ದಾನೆ. ದೊಡ್ಡ ಮಟ್ಟದಲ್ಲಿ ಇನ್ನೊಂದು ಸಲ ಸೌಂಡ್ ಮಾಡೋದಕ್ಕೆ ಬರ್ತಾ ಇದ್ದಾನೆ. ಇನ್ನೊಂದು ವಿಷಯ ನಾನು ಅಬ್ಸರ್ವ್ ಮಾಡಿದ್ದು, ಯಶ್ ಕೊನೆಯಲ್ಲಿ ಒಂದು ಮಾತು ಹೇಳ್ತಾರೆ. ಮೊದಲು ಟಾಕ್ಸಿಕ್ ಗ್ಲಿಮ್ಸ್ ರಿಲೀಸ್ ಮಾಡಿದಾಗ ಅದರಲ್ಲಿದ್ದಂತಹ ಸಾಲು ಎ ಫೇರಿ ಟೇಲ್ ಫಾರ್ ಗ್ರೋನ್ ಅಪ್ಸ್ ಅಂತ. ಫೇರಿ ಟೇಲ್, ಡ್ಯಾಡ್, ಟೀಸರ್ ಪ್ರಾರಂಭದಲ್ಲಿ ಕಾಣಿಸೋ ಚಿಕ್ಕ ಹುಡುಗಿ, ಇದೆಲ್ಲ ನೋಡಿದ್ರೆ ಒಬ್ಬ ಚಿಕ್ಕ ಹುಡುಗ ಎಲ್ಲರಿಂದ ಶೋಷಣೆ ಅನುಭವಿಸಿ ಈಗ ಬೆಳೆದು ನಿಂತಿದ್ದಾನೆ. ಎಲ್ರಿಗೂ ಬುದ್ಧಿ ಕಲಿಸೋದಕ್ಕೆ ಪ್ರಬಲನಾಗಿ ವಾಪಸ್ ಮನೆಗೆ ಬಂದಿದ್ದಾನೆ. ಅವನು ಸಿಡಿಸೋ ಗುಂಡು ಯಾರ್ಯಾರಿಗೆ ತಾಗುತ್ತೆ, ಏನೆಲ್ಲ ಡ್ಯಾಮೇಜ್ ಮಾಡುತ್ತೆ, ಕಾದು ನೋಡಬೇಕು. ಮತ್ತು ಇನ್ನೊಂದು ವಿಚಾರ ಏನಂದರೆ, ಈ ಟೀಸರ್ ಬರ್ತ್ಡೇ ದಿನಾನೇ ರಿಲೀಸ್ ಯಾಕೆ? ಸಿಂಪಲ್, ಇದು ಗಿಫ್ಟ್ ಅಲ್ಲ, ಇದೊಂದು ಸ್ಟೇಟ್ಮೆಂಟ್. ನಾನು ಇನ್ನೂ ದೊಡ್ಡ ಆಟಕ್ಕೆ ಹೋಗ್ತಾ ಇದ್ದೀನಿ ಅನ್ನೋ ಸೂಚನೆ. ಒಟ್ಟಾರೆ ಹೇಳೋದಾದರೆ ಟೀಸರ್ ಕ್ವಾಲಿಟಿ ಅಲ್ಟಿಮೇಟ್. ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗ್ತಾ ಇದೆ. ಮುಂದೇನಾಗುತ್ತೆ, ಜಸ್ಟ್ ವೇಟ್ ಆ್ಯಂಡ್ ವಾಚ್. ಟೀಸರ್ ನೋಡಿ ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ನಮಗೆ ತಪ್ಪದೆ ತಿಳಿಸಿ.